ಇದೇನಪ್ಪ ನನ್ನ ವಿಡಿಯೋದಲ್ಲಿ ಬೇರೆಯವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ಕೊಂಡಿದ್ರಲ್ಲ, ನಿಜವಾಗ್ಲೂ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಅರ್ಥ ಆದರೂ ಅರ್ಥ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಹಾಯ್ ಎಲ್ಲರಿಗೂ, ನನ್ನ ಹೆಸರು ದಿವ್ಯನಾಗಶ್ರೀ ಅಂತ. ನಾನು ಒಂದು ಬುಕ್ ಬರೆದಿದ್ದೀನಿ. ಏನಕ್ಕೆ ಅಂದರೆ ನನಗೂ ಡಿಪ್ರೆಷನ್ ಇತ್ತು. ನಮ್ಮ ಮಮ್ಮಿ ಸತ್ತೋಗಿದ್ದಾರೆ ಕರೋನಾ ಅಲ್ಲಿ. ಸೊ ಅದರಿಂದ ಹೊರಗೆ ಬರೋಕ್ಕೆ ನಾನು ಒಂದು ವಿಡಿಯೋ ನಾನು ಒಂದು ಬುಕ್ ಬರೆದಿಟ್ಟಿದ್ದೀನಿ. ಸೊ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು, ಮೆಂಟಲ್ ಹೆಲ್ತ್ ಅಂದರೆ ಅದು ಒಂದು ಡ್ರಾಮಾ ಅಲ್ಲ, ಅದು ನಿಜವಾದ ಕಾಯಿಲೆ. ನಾವು ಫಿಸಿಕಲ್ ಆಗಿ ಏನಾದರೂ ಕಾಯಿಲೆ ಬಂದರೆ ಹಾಸ್ಪಿಟಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ಹೇಗೆ ನಯ ಮಾಡ್ಕೊತೀವೋ ಆ ಥರನೇ ಡಿಪ್ರೆಷನ್ನು ಒಂದು ಕಾಯಿಲೆ. ಅದು ಬ್ರೈನಿನ ಕಾಯಿಲೆ ಅಂತ ನಾವೆಲ್ಲರೂ ಗುರುತಿಸ್ಬೇಕಂತ ಈ ಬುಕ್ನಲ್ಲಿ ನಮ್ಮ ಅಮ್ಮನ ಮೇಲೆ ಸ್ವಲ್ಪ ಪದ್ಯಗಳಿದ್ದಾವೆ. ಇಂಗ್ಲೀಷಲ್ಲಿ ಬರೆದಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಅದೇ ಡಿಪ್ರೆಷನಿಂದ ನಾವು ಹೋಗಿ ಬಂದಿದ್ವಲ್ಲ, ಅದರಿಂದ ಎಷ್ಟು ಎಫೆಕ್ಟ್ ಅಂತ ನನಗೆ ಗೊತ್ತು. ಪೂರ್ತಿ ಕೇರಿಂಗ್ ಇರಲೇಬೇಕು. ಕೇರಿಂಗ್ ಇಲ್ಲ ಅಂದರೆ ಅವ್ರು ನಿಜವಾಗ್ಲೂ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಬದುಕಲಿಕ್ಕೆ ಕಷ್ಟ. ಯಾರನ್ನ ಸ್ವಲ್ಪ ತುಂಬಾ ಕೇರ್ ತಗೊಂಡಾಗ ಮಾತ್ರ ಅವರು ಬದುಕ್ತಾರೆ. ಎಷ್ಟೋ ಜನ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ತಾರೆ. ಪಾಪ ಅವರೆಲ್ಲ ಡಿಪ್ರೆಷನ್ ಹೋಗಿ ಮಾಡ್ತಿರೋದು ಆ ಪೀಕ್ ಟೈಮ್ ಹೋಗ್ಬಿಡುತ್ತೆ. ಅದು ಮೆಡಿಸಿನ್ ಎಷ್ಟು ಓಕೆ, ಮೆಡಿಸಿನ್ ಜೊತೆಗೆ ನಮ್ಗೆ ಪ್ರೀತಿ ಕೂಡ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಪ್ರೀತಿ, ಕೇರಿಂಗ್. ಅವಾಗ ಡಿಪ್ರೆಷನ್ ಇಂದ ಹೊರಗೆ ಬರಬೇಕು ಅಂತ ಅಂದ್ರೆ ಲೈಫಲ್ಲಿ ಏನಾದ್ರೂ ಈ ತರ ನಾವು ಕ್ರಿಯೇಟಿವ್ ಆಗಿ ಮಾಡ್ಕೋಬೇಕು, ಬಿಸಿ ಆಗ್ಬೇಕು. ನಮ್ಮ ಲೈಫಲ್ಲಿ ನಾವು ಬಿಸಿ ಆಗ್ಬೇಕು. ಮತ್ತೆ ಆ ಡಿಪ್ರೆಷನ್ ಇಂದ ನಾವು ಯಾಕೆ ಡಿಪ್ರೆಷನ್ಗೆ ಹೋದ್ವಿ, ಯಾರಿಗೋಸ್ಕರ ಡಿಪ್ರೆಷನ್ಗೆ ಹೋಗಿದ್ವಿ ಅಂತದನ್ನ ನಾವು ಚೇಂಜ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಬೇರೆ ಥರ ಇರಬೇಕು. ಅದರಲ್ಲೇ ಹೊರಕೊಂಡು ಜೀವನ ಹಾಳು ಮಾಡ್ಕೊಳಕ್ಕಿಂತ ನಾವು ಅದರಿಂದ ಹೊರಗೆ ಬಂದು ಹೇಗೆ ಬದುಕ್ಬೋದು ಸಮಾಜದಾಗೆ ಅಂತ ತೋರಿಸ್ಬೇಕು. 4 ಜನ ನಾನು ಅಂದಿರ್ತಾರಲ್ಲ ಅವತ್ತಿನ ದಿನ, ಅವ್ರಿಗೆಲ್ಲ ನಾವು ಉದಾಹರಣೆ ಆಗಿ ಇರಬೇಕು. ಅದೇ ಆ ಉದಾಹರಣೆ ಆಗಿ ಇರಬೇಕಂತಾನೆ ಈ ಬುಕ್ ಬರೀತಾ ಇದ್ದಾನೆ. ಪಾಪ ಅವಳಿಗೋಸ್ಕರ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ಟಾರ್ಟಿಂಗು ಎಲ್ಲರೂ ಒಂದೊಂದು ಸ್ಟೆಪ್ ಹತ್ಕೊಂಡು ಹೋದಾಗ್ಲೇ ಅವರು ಫ್ಯೂಚರಲ್ಲಿ ಚೆನ್ನಾಗಾಗೋದು. ಎಲ್ಲ ಸಪೋರ್ಟ್ ಸಿಕ್ಕಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ ನಿಮ್ಮ ಕೈ ಆದರೆ ಒಂದ್ಸರಿ ತಗೊಂಡು ನೋಡಿ, ಇಷ್ಟ ಆಯಿತು, ಚೆನ್ನಾಗಾಯಿತು ಅಂತ ಅಂದರೆ ನೆಕ್ಸ್ಟ್ ತಗೋಬೋದು. ಚಿಕ್ಕ ಬುಕ್ಕೇ ಇದೆ, ಇದೇನು 200 ರೂಪೀಸ್ ಇದೆ. ಆರಾಮ್ ಓದ್ಬೋದು, ಚೆನ್ನಾಗಿದೆ, ಪೋಯಮ್ ಥರ ಇದೆ. ನಾವು ಅಮ್ಮನ ಬಗ್ಗೆ ಬೇರೆ ಯಾರ ಬಗ್ಗೆ ಬರ್ದಿಲ್ಲ, ಅಮ್ಮನ ಬಗ್ಗೆ ಬರ್ದಿದ್ದಾಳೆ. ಇಷ್ಟ ಆದರೂ ಆಗ್ಬೋದು ಎಲ್ಲರಿಗೂ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಇಷ್ಟು ಹೇಳಿದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಭಾಳ ಥ್ಯಾಂಕ್ಸ್. ನಿಮ್ಗೆ ಭಾಳ ಋಣಪಟ್ಟಿರ್ತೀನಿ ನಾನು. ನೀವು ಹೇಳಿದ ಮಾತು ನನ್ನ ಹಾರ್ಟಿಗೆ ಟಚ್ ಆಯ್ತು. ಇಲ್ಲ, ಯಾಕಂದ್ರೆ ನಿಜವಾಗೂ ಅದರಿಂದ ನಾನು ಹೋಗಿ ಹೊರಗೆ ಬಂದಿರೋಳಲ್ಲ, ಎಷ್ಟು ಕಷ್ಟ ಅಂತ ನನಗೂ ಅದು ಅನುಭವಿಸ್ತರಿಗೆ ಅದು ಕಷ್ಟ. ಬೇರೆ ಯಾರು ಅದೇನ್ ಡಿಪ್ರೆಷನ್ ಅಂತಿರ್ತಾರೆ ಜನ ಅಂತಾರೆ. ಆದ್ರೆ ಆ ಡಿಪ್ರೆಷನ್ ಕಾಯಿಲೆ ಎಷ್ಟು ತೊಂದರೆ ಕೊಡ್ತೈತೆ, ಮನುಷ್ಯರ ಜೀವನನೇ ಹಾಳು ಮಾಡುತ್ತೆ. ಎಷ್ಟೋ ಜನ ಹಾಳಾಗಿದ್ದಾರೆ ಅನ್ನೋದು ಅದಕ್ಕೆ ಕಾರಣನೇ ಡಿಪ್ರೆಷನ್. ಯಾರಿಗೂ ಗೊತ್ತಿರಲ್ಲ. ಅದೇ ಫಿಸಿಕಲ್ ಆಗಿ ನಮ್ಗೆ ಜ್ವರ ಬಂದ್ರೆ ಅಯ್ಯೋ ಪಾಪ ಅಂತಾರೆ. ನಮ್ಗೆ ಡಿಪ್ರೆಷನ್ ಅಲ್ಲಿ ಎಷ್ಟು ಫಿಸಿಕಲ್ ಆಗಿನೂ ಟಯರ್ಡ್ ಅನಿಸುತ್ತೆ, ಏನು ಕೆಲಸ ಮಾಡಕ್ ಆಗಲ್ಲ, ಊಟ ಸೇರೋದಿಲ್ಲ, ನಿದ್ದೆ ಬರೋದಿಲ್ವಾ, ಒನ್ ಟೈಪ್ ಅಂತ ಹೇಳಕ್ ಬರೋದಿಲ್ಲ ಅದನ್ನ. ಥ್ಯಾಂಕ್ ಯು ಸೋ ಮಚ್ ರೀ ಬುಕ್ ತೊಗೊಂಡಿದ್ದಕ್ಕೆ. ಹಂಗೆ ವಿಡಿಯೋ ಶೂಟ್ ಮಾಡಿ ನಂಗೆ ಇನ್ನೂ ಸಪೋರ್ಟ್ ಮಾಡಿದ್ದೀರಿ ನೀವು. ನಿಮ್ಮ ಯೂಟ್ಯೂಬಲ್ಲಿ ಹಾಕಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ನನ್ನ ಅಕ್ಕ ಥರ, ನಿಜ ಒಂದು ಹಗ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು. ಹೌದು, ಎಷ್ಟು ಕಷ್ಟದಲ್ಲಿ ಇರ್ತಾರಂತ ನನಗೂ ಗೊತ್ತು. ಹೆಣ್ಮಕ್ಳು ಸ್ವಲ್ಪ ಕೈಲಾದಷ್ಟು, ನಮ್ಗೆ ದೊಡ್ಡ ಸಹಾಯ ಮಾಡೋಷ್ಟು ದೊಡ್ಡರಲ್ಲ. ಸಣ್ಣ ಸಹಾಯ ಮಾಡಿರೋನು ಸಹಾಯ ಕೇಳ್ದಂಗೆ ಹೌದು ದೊಡ್ಡ ಸಹಾಯ ಅನ್ಸುತ್ತೆ ಅವ್ರಿಗೆ. ನಿನಗೊಂದು ಬುಕ್ ಅಲ್ಲ ಅನ್ಸುತ್ತೆ. ನಾನು ಒಂದು ಬುಕ್ ತಗೊಂಡ್ರೆ ನಿನ್ಗೆ ಎಷ್ಟೋ ಖುಷಿ ಆಗುತ್ತೆ, ಎಷ್ಟೋ ಬುಕ್ ಸೇಲ್ ಆದಷ್ಟು ಆಗುತ್ತೆ. ನಿಮ್ಗೆ ಎಷ್ಟೋ ಬುಕ್ ಸೇಲ್ ಆದಷ್ಟು ಆಗುತ್ತೆ. 1 ಫಾಲೋವರ್ಸ್ 1 ಲೈಕ್ ಬಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಪ್ಪ. 1 ಲೈಕ್ ಬಂತು, 1 ಫಾಲೋವರ್ಸ್ ಆದ್ರು ಅಂತ. ಅದೇ ತರ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು. ಹೌದು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ನನ್ನ ವಿಡಿಯೋದಲ್ಲಿ ಬೇರೆ ಯಾರೋ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರಲ್ಲ. ಇಲ್ಲ, ಅವಳು ಏನೋ ಬುಕ್ ಬರೆದಿದ್ಲಂತೆ, ಅದನ್ನು ಸೇಲ್ ಮಾಡಲಿಕ್ಕೆ ಮನೆಗೆ ಹಿಂಗೆ ಬರ್ತಾಯಿದ್ಲು. ನನ್ನ ಮನೆಗೆ ಬಂದಳು. ನನ್ನ ಮನೆಗೆ ಬಂದಾಗ ಅಕ್ಕ ತಗೊಳಕ್ಕ ಅಂದ್ಲು. ಅಮ್ಮಿ ಇಂಗ್ಲೀಷ್ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ತಗೊಂಡು ಏನು ಮಾಡೋಣ ಅಂತಂದ್ಲು. ಸಾರ್ ಇರ್ತಾರಲ್ಲ ತಗೋಕ್ಕ. ಇಲ್ಲಕ್ಕ ನನ್ನ ಮನೆಗೆ ನಮ್ಮ ಅಮ್ಮಂಗೆ ಹಿಂಗಾತು, ನನಗೆ ಹಿಂಗಾತು, ಅದರಿಂದ ಹೊರಗೆ ಬರಲಿಕ್ಕೆ ನಾನು ಈ ಥರ ಬುಕ್ ಬರೆದಿದ್ದೀನಿ ಅಂತ ಅಂದ್ಲು. ಹಂಗೆ ಅಂದ ತಕ್ಷಣ ಅಮ್ಮಿ ಆಯಿತು ಬಾಪಿ, ಒಳಗೆ ಬಾಪಿ, ಕೂತ್ಕೊಂಡು ಬಾ, ನೀರು
ನೀರು ಕುಡಿತೀಯಾ ಅಂತ ಎಲ್ಲ ಕೇಳಿ, ಟೀ ಮಾಡಿಕೊಡ್ಲಾ ಅಂತ ಕೇಳಿ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಅವಳ ಕೂತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡಿದೆ. ಅವಳು ಮನಸ್ಸು ಬಿಚ್ಚಿ ಮಾತಾಡಿದಾಗ ಅದೆಲ್ಲ ಸ್ಟೋರಿ ಹೇಳಿದಾಗ, ಆಯಿತು ತಗ, ನಂದು ಯೂಟ್ಯೂಬ್ ಐತೆ, ಇನ್ಸ್ಟಾಗ್ರಾಮ್ ಐತೆ, ನಾನು ನಿನಗೆ ಏನಾದರೂ ನನ್ನಿಂದಲಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗ್ಬೋದು, ನಾನು ಈ ಬುಕ್ ತಾಣ್ತೀನಿ, ನಾನು ನಿಜವಾಗ್ಲೂ ಓದೋಕ್ಕೆ ಬರಲಿಲ್ಲ ಅಂತ ಅಂದರೂ ಚಿಂತೆ ಇಲ್ಲ, ನಾನು ಈ ಬುಕ್ ತಾಣ್ತೀನಿ, ಬೇರೆ ಯಾರನ್ನ ನನ್ನ ಮಕ್ಕಳು ಬಂದಾಗಾದರೂ ಓದ್ತಿರ್ತಾರೆ, ಹಂಗಾಗಿ ನಾನು ತಗೊಳ್ತೀನಿ. ನನ್ನ ಚಾನಲಲ್ಲೂ ನೀನು ಏನು ಹೇಳಬೇಕು ಅನಿಸುತ್ತೋ, ನಿನಗೆ ಏನು ಗೊತ್ತೈತೋ, ನಿಂದು ಯಾವ ಥರ ಬುಕ್ಕು ಏನು ಅನ್ನೋದನ್ನು ಹೇಳ್ಬಿಡು, ಅವ್ರಿಗೂ ಬೇರೆಯವ್ರಿಗೆ ಗೊತ್ತಾದರೂ ಆಗುತ್ತೆ. ಯಾಕಂದರೆ ನಾನು ಹೇಳೋದೇ ಬೇರೆ, ನೀನು ಹೇಳೋದೇ ಬೇರೆ ಇರ್ತೈತೆ. ನಿನ್ನದು ಬುಕ್ಕು, ನಿನ್ನ ಸ್ಟೋರಿ, ನಿನ್ನ ಲೈಫು ನಿನಗೆ ಗೊತ್ತಿರುತ್ತೆ, ನಾನು ಹೆಂಗೆ ಹೇಳ್ಲಿಕ್ಕೆ ಬರ್ತೈತೆ ಅಂತ ಅವಳು ಕುಂತು ಎಲ್ಲ ನೀಟಾಗಿ ಮಾತಾಡಿ ಅವಳ ಹತ್ರ ಹೇಳಿಸಿದೆ. ನಿಜವಾಗ್ಲೂ ಅವ್ಳ ಸ್ಟೋರಿ ಕೇಳಿ ನಿಜವಾಗ್ ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕಂದರೆ ಡಿಪ್ರೆಷನ್ ಅಂದರೆ ಅದು ಕಾಯಿಲೆ, ಒಂದು ಟೈಪ್ ಆಫ್ ಕಾಯಿಲೆ, ಅದು ಜನಗಳ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಾವು ಮಾಡೋ ಆ್ಯಕ್ಟಿಂಗ್ ಅಷ್ಟೇ ಕಾಣ್ತಾ ಇರುತ್ತೆ. ನೋಡ್ಲಿಕ್ಕೆ ಇವ್ರು ಏನು ನಾಟಕ ಆಡ್ತಿರ್ತಾಳೆ, ಇವಳೇನು ಡ್ರಾಮಾ ಆಡ್ತಾಳೆ, ಇವಳಿಗೆ ಯಾಕೆ ಕಾಯಿಲೆ ಇಲ್ಲ, ಸುಮ್ಕೆ ನಾಟಕ ಆಡ್ತಾಳೆ ಅಂತ ಬೈದು ಕುಂಡ್ರಿಸಿರ್ತಾರೆ. ನಿಜವಾಗೂ ನೋಡ್ಕೊಳೋ ಪರಿಸ್ಥಿತಿನೇ ಇಲ್ಲ, ನೋಡ್ಕೊಳೋ ಅಂಥ ತಾಳ್ಮೆನೇ ಇರಲ್ಲ ಅವ್ರಿಗೆಲ್ಲ. ನಿಜವಾಗೂ ನಾನು ಈ ಕಾಯಿಲೆಯಿಂದ ಅನುಭವಿಸಿದಾಗ ನನಗೆ ಗೊತ್ತಿತ್ತು ಎಷ್ಟು ಜನ ಎಷ್ಟು ಮಾತಾಡಿರು ಅಂತಂದರೆ, ಯಪ್ಪ ನಾನು ಬದುಕ್ತೀನ, ನಾನು ಬದುಕಬೇಕು ಅನ್ನಂಗೆ ಆಗುತ್ತಾ ಇರೋದು, ನಾನು ಬದುಕ್ತೀನೋ ಇಲ್ಲೋ ಅನ್ನಂಗೆ ಆಗಿರೋದು. ಆವಾಗ ನಾನು ದೇವ್ರ ಥರ ಬಂದು ನಮ್ಮ ಅಣ್ಣ ಕರ್ಕೊಂಡೋಗಿ ನನ್ನನ್ನು ಸಾಕಿದ. ನನಗೆ ಆವಾಗ ಈ ಥರ ಡಿಪ್ರೆಷನ್ನು ಅಂಬೋದು ಒಂದು ಕಾಯಿಲೆ ಅಂಬೋದು ನಮಗೆ ಗೊತ್ತಿರಲಿಲ್ಲ ಅವಾಗ. ಇವಾಗಂತೂ ಕಾಯಿಲೆ ಡಿಪ್ರೆಷನ್ನು ಅಂಬೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಏನಾನ ಸ್ವಲ್ಪ ಆದ ತಕ್ಷಣ ಹಾಸ್ಪಿಟ್ಲಿಗೆ ಓಡೋಗ್ಬಿಡ್ತಾರೆ. ಅವಾಗ ಗೊತ್ತಿರ್ತಿರಲಿಲ್ಲ, ಭಾಳ ಕಷ್ಟ. ಇದೆಷ್ಟೋ ಜನ ಡಿಪ್ರೆಷನ್ನು ಅನ್ನೋದನ್ನು ಹುಚ್ಚ ಹಾಸ್ಪಿಟ್ಲೆ, ಅಲ್ಲಿಗೆ ಹೋದರೆ ಜಾಸ್ತಿ ಆಗುತ್ತೆ, ಅಲ್ಲಿಗೆ ಹೋಗಿ ತೋರಿಸ್ಕೋಬಾರ್ದು, ಅದೇ ಅಡಿಕ್ಟ್ ಆಗಿಬಿಡ್ತೀವಿ ಅಂತ ಏನೇನೋ ಅಂತ ಇರ್ತಾರೆ. ನಿಜವಾಗ್ಲೂ ಅದು ಏನೂ ಅಲ್ಲ, ಅದೊಂದು ಟೈಪ್ ಡಿಸೀಸ್ ಅಷ್ಟೇ. ನೀವು ಹೋಗಿ ತೋರಿಸ್ಕೊಂಡ್ರಿ ಅಂದರೆ ಅಷ್ಟೇ ಅದು ಆರಾಮಾಗ್ತೈತೆ. ಇಲ್ಲಾಂದರೆ ನೀವು ಎಷ್ಟೇ ಕೇರ್ ತಗೊಂಡು ಎಷ್ಟೇ ಇದನ್ನು ಮಾಡಿರೋ ಅದು ವಾಸಿ ಆಗೋದಿಲ್ಲ. ಯಾವುದೇ ಆಗಲಿ, ನಿಂಗೆ ಏನೇ ಅನ್ನಿಸ್ತಾ ಇದ್ರೂ ಕೌನ್ಸಿಲಿಂಗ್ ಇರುತ್ತೆ, ಹೋಗಿ ಅವ್ರ ಹತ್ರ ಹೇಳ್ರಿ. ಅವ್ರ ಹತ್ರ ಹೇಳಿದಾಗ ಅವರೆಲ್ಲ ಸೊಲ್ಯೂಷನ್ ಕೊಡ್ತಿರ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನಿಮಗೆ ಬೂಸ್ಟ್ ಥರ ಅವ್ರ ಎನರ್ಜಿ ಥರ ಮಾತಾಡ್ತಾರೆ, ನಿಮಗೆಲ್ಲ ಏನು ಸಮಸ್ಯೆ ಅಂತ ಎಲ್ಲ ಹೇಳ್ತಾರೆ. ಆವಾಗ ನಿಮಗೆ ಸಮಾಧಾನ ಆಗುತ್ತೆ. ಇಲ್ಲ ಹೋಗ್ಲಿಕ್ಕಾಗಲ್ಲ, ಏನೋ ಆಗ್ತೈತೆ, ಸುಮ್ಮನೆ ಹೋದ್ರೆ ಜನ ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ ಮನೆಗೆ ಅಂತಂದರೆ ನಿಜವಾಗೂ ನಿಮ್ಮ ಜೀವಕ್ಕೆ ಒಂದಲ್ಲ ಒಂದಿನ ಆಪತ್ತದು. ಯಾಕಂದರೆ ಯಾವ ಟೈಮ್ನಾಗೆ ಹೆಂಗೆ ಆಗ್ತೈತೆ ಅಂತಲೇ ಹೇಳೋಕ್ಕಾಗಲ್ಲ. ನಮ್ಮ ಮೈಂಡು ಒಂಥರ ಇದ್ದಂಗೆ ಇನ್ನೊಂದು ಥರ ಇರೋದೇ ಇಲ್ಲ, ನಮ್ಗೆ ಒಂದೊಂದು ಥರ ಆಗ್ತಾಯಿರುತ್ತೆ. ಹಂಗೆ ಹಾಗೇ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗಿನೇ ಈ ಥರ ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ತಿರ್ತಾರಲ್ಲ, ಅವರು ತೀರಾ ಜಾಸ್ತಿ ಡಿಪ್ರೆಷನ್ಗೆ ಹೋದಾಗ ಮಾತ್ರ ಆ ಥರ ಎಲ್ಲ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಅದರಿಂದ ಹೊರಗೆ ಬರಬೇಕು ಅಂದರೆ ನಿಜವಾಗೂ ನೀವು ಹಾಸ್ಪಿಟ್ಲಿಗೆ ಹೋಗ್ರಿ. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಎಷ್ಟು ತೋರಿಸ್ಕೊಳ್ತೀರೋ ಅದೇ ಥರ ಮನೆಗೆ ಕೂಡ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ರಿ. ಯಾಕಂದರೆ ಅವರು ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಸ್ವಲ್ಪ ಸಮಾಧಾನಗೆ ನೀಟಾಗಿ ಸ್ವಲ್ಪ ಒಂದು 6 ತಿಂಗಳು 1 ವರ್ಷ ಹಿಂಗೆ ನೋಡ್ಕೊಂಡ್ರಿ ಅಂತಂದರೆ ಅವ್ರ ಕಾಯಿಲೆ ಆರಾಮಾಗಿ ವಾಸಿ ಆಗುತ್ತೆ. ಯಾಕಂದರೆ ಇದು ಒಂದು ಟೈಪ್ ಆಫ್ ಕಾಯಿಲೆ, ಬ್ರೈನ್ ಕಾಯಿಲೆ ಅಂತಲೇ ಹೇಳ್ಬೋದು. ಜ್ವರ ಬಂದರೆ, ನೆಗಡಿ ಆದರೆ, ಕೆಮ್ಮಾದರೆ, ಬೇದಿ ಆದರೆ, ಅಂತಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಇದು ಗೊತ್ತಾಗಲ್ಲ, ಡಾಕ್ಟ್ರಿಗಷ್ಟೇ ಗೊತ್ತಾಗ್ತಾ ಇರುತ್ತೆ. ಅವ್ರು ಅನುಭವಿಸ್ತಾರಲ್ಲ ಕಷ್ಟಗಳು, ಅವರಿಗಷ್ಟೇ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಹಂಗಾಗಿ ಇದನ್ನು ಯಾರೂ ಮುಚ್ಚಿಟ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೊಂಥರ ಆಗ್ತೈತೆ, ನಿಮ್ಗೇನೇ ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ತಿರುತ್ತೆ, ಎಲ್ಲರಿಗೂ ಒಂದೇ ಥರ ಅಂತಲ್ಲ. ನೀವು ಏನೇ ಆಗ್ತಾಯಿದ್ರು ಒಂದ್ಸರಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ರಿ, ನಿಮ್ಮ ಜೀವ ನೀವು ಉಳಿಸ್ಕೊಳ್ರಿ. ಯಾಕಂದರೆ ಲೈಫು, ಜೀವನ ಅಂಬೋದು ಒಂದೇ ಸರಿ ಬರೋದು. ಇನ್ನೊಂದು ಸರಿ ನಾವು ಹುಟ್ಟಿ ಬರ್ತೀವಿ ಇದೇ ಥರ ಇರ್ತೀವಿ ಅಂತಂದರೆ ಇರ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಒಂದು ಸರಿ ಹುಟ್ಟಿದ ಮೇಲೆ ಏನಾದರೂ ಒಂದು ಲೈಫಲ್ಲಿ ಅಚೀವ್ ಮಾಡಿ ಹೊರಗೆ ಹೋಗೋಣ. ನೀವು ಚೆನ್ನಾಗಾಗಬೇಕು, ಚೆನ್ನಾಗಿರಬೇಕು ಅಂತಂದರೆ ಏನಾದರೂ ನಿಮಗೆ ಬ್ಯುಸಿ ಇರೋಂಗೆ, ನಿಮ್ಗೆ ಯಾವ್ದು ಖುಷಿ ಅನಿಸುತ್ತೋ, ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ಆ ಕೆಲಸದಲ್ಲೇ ನೀವು ಡಿಪೆಂಡ್ ಆಗ್ಬೋದು. ಇಲ್ಲ ಪೇಂಟಿಂಗ್ ಮಾಡೋದು ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಮಾಡಿ, ಡ್ರಾಯಿಂಗ್ ಮಾಡೋದು ಇಷ್ಟ ಇತ್ತು ಅಂದರೆ ಅದನ್ನು ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋದು ಇಷ್ಟ ಇತ್ತು, ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು ಇಷ್ಟ ಇತ್ತು ಅಂದರೆ ಅದನ್ನು ಮಾಡ್ತಾರೆ. ಯಾಕಂದರೆ ಯಾವುದನ್ನು ಒಂದು ಅಡಿಕ್ಟ್ ಥರ ನಾವು ಅದರಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂದರೆ ಅದರಲ್ಲೇ ಬ್ಯುಸಿ ಆಗ್ತೀವಿ. ಈಗ ನನಗೆ ಯೂಟ್ಯೂಬ್ ಮಾಡೋದು ಇಷ್ಟ, ಇದರಲ್ಲಿ ದುಡ್ಡು ಬರ್ತೈತೆ ಎಲ್ಲ ಸೆಕೆಂಡ್ರಿ, ಅದು ಇದು ಮಾಡೋದು ಇಷ್ಟ ಆಗಿರೋದ್ರಿಂದ ಇದು ಪೂರ್ತಿ ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಇಲ್ಲಿಗೆ ಒಂದು ವೀಡಿಯೋಕ್ಕೆ 1 ಡೇ ಪೂರ್ತಿ ಕಂಪ್ಲೀಟ್ ಮುಗ್ದೇ ಹೋಗ್ಬಿಡುತ್ತೆ. ನನಗಿನ್ನೂ ಟೈಮ್ ಸಾಕೇ ಆಗಿರಲ್ಲ, ಆ ಥರ ಆಗೋಗುತ್ತೆ. ಹಂಗಾಗಿ ಟೈಮ್ ಆರಾಮಾಗಿ ಹೋಗುತ್ತೆ. ಆವಾಗ ನಿಮಗೆ ಬೇರೆದು ಯಾವುದ್ರ ಬಗ್ಗೆನೇ ಚಿಂತೆನೇ ಇರಲ್ಲ, ಯಾವ್ದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಿಮಗೆ ಪುರ್ಸೊತ್ತೇ ಇರೋದಿಲ್ಲ. ಇದ್ರ ಬಗ್ಗೆನೇ ಇದು ಯೋಚನೆ ಮಾಡ್ತಾ ಇರ್ತೀರ. ಅದಕ್ಕೋಸ್ಕರ ಅದ್ರಾಗೂ ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಕಾಲ ಮೇಲೆ ನೀವು ನಿಂದಿರಬೇಕು, ನೀವು ಕೆಲಸ ಮಾಡಬೇಕು, 4 ಕಾಸು ದುಡಿಬೇಕು.
ನಿಮ್ಮ ಫ್ಯೂಚರ್ ನಿಮ್ಗೆ ಕರೆಕ್ಟಾಗಿ ಐತೆ. ಈಗ ನನ್ನ ಲೈಫ್ ಸೆಟಲ್ ಆಗೈತೆ, ನಾನೀಗ ಏನಾದರೂ ನೆಕ್ಸ್ಟ್ ಸ್ಟೆಪ್ ಇಡ್ಬೋದು ಅಂತ ಅಂದರೆ ಮಾತ್ರ ಅವಾಗಿಡಿ. ಯಾಕಂದರೆ ನಿಮಗೆ ಒಳ್ಳೆ ಗಂಡ ಸಿಗ್ತಾನೆ ಅಂಬೋದು ನಂಬಿಕೆ ಇರಲ್ಲ, ಒಳ್ಳೆ ಅತ್ತೆ ಮಾವ ಸಿಗ್ತಾರೋ ಅಂಬೋದು ನಂಬಿಕೆ ಇರಲ್ಲ. ಈ ಕಾಲದಾಗಂತೂ ಒಳ್ಳೆಯರು ಯಾರು ಕೆಟ್ಟರು ಯಾರು ಅಂಬೋದೇ ಗೊತ್ತಿರಲ್ಲ. ಹಂಗಾಗಿ ಸ್ವಲ್ಪ ನೀವು ನಾನು 4 ಕಾಸು ದುಡೀರಿ, ನಿಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳಿ. ನಿಮಗೆ ಥಿಂಕಿಂಗ್ ಕೆಪಾಸಿಟಿ ಬರಬೇಕು. ನೀವು ಎಲ್ಲದು ಏನೇ ಬಂದರೂ ಸಮಸ್ಯೆ ನಾನು ಹೆದರಿಸೋ ಶಕ್ತಿ ಇದೆ ಅನ್ನೋ ಟೈಮಲ್ಲೇ ನೀವು ಮದುವೆ ಆಗಿ. ಆವಾಗ ನೀವು ಮದುವೆ ಆದರೆ ನೀವು 4 ಕಾಸು ದುಡಿತಾ ಇದ್ದರೆ ನಿಮ್ಮ ಗಂಡಂಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಅತ್ತೆ ಮಾವನಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಒಬ್ಬರು ದುಡಿಯೋದ್ರಿಂದ ಇಲ್ಲಿ ಜೀವನ ಭಾಳ ಕಷ್ಟ ಐತೆ ಈಗಿನ ಕಾಲದಾಗಂತೂ. ದುಡಿತಾ ಇದ್ದೀವಿ ಅಂತ ಅಂದರೆ ನಮ್ಮನ್ನು ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಅದೇ ಮನೆಗಿರ್ತೀವಿ ನಾವು ಸುಮ್ಮನೆ ಏನೂ ಮಾಡ್ತಾ ಇಲ್ಲ ಅಂದರೆ ಅವಾಗ ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ನಿಜವಾಗೂ ದುಡಿಯೋ ಹೆಣ್ಮಕ್ಳಿಗೆ ಕೊಡೋ ಗೌರವ ಬೆಲೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ನಮಗೆ ಗೌರವ ಬೆಲೆ ಸ್ವಲ್ಪ ಜಾಸ್ತಿ ಬೇಕು. ಮತ್ತು ಒಂಥರ ಧೈರ್ಯ ಜಾಸ್ತಿ ಇರುತ್ತೆ. ನಾವು ದುಡಿತಾ ಇದ್ದೀವಿ ಅಂದರೆ ಧೈರ್ಯ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿರುತ್ತೆ. ಏನೇ ಆಗಲಿ ಎಲ್ಲೇ ಆಗಲಿ ನಾನು ಬದುಕೋ ಶಕ್ತಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ದುಡೀರಿ ಅಂತ ಹೇಳ್ತಾ ನಮ್ಮ ಗಿಡಗಳು ಯಾಕೆ ಸ್ವಲ್ಪ ಜಾಸ್ತಿ ಹಾಳಾಗಿಬಿಟ್ಟಿದ್ದು. ಎಷ್ಟು ನಾನು ತುಂಬ ಖುಷಿಯಿಂದ ದುಡ್ಡು ಕೊಟ್ಟೆಲ್ಲ ತಂದುಬಿಟ್ಟಿದ್ದೆ, ಜಾಸ್ತಿ ದುಡ್ಡು ಕೊಟ್ಟು. ಆದರೆ 450 500 ಎಲ್ಲ ಕೊಟ್ಟು ತಂದಿದ್ದೀನಿ ಇವನ್ನ ಇಂಡೋಸ್ ಪ್ಲ್ಯಾಂಟ್ ಅಂತ. ಒಳಗಿಟ್ಕೊಳ್ಳೋಣ ಚೆನ್ನಾಗಿರ್ತವೆ, ಎಲ್ಲರ ಮನೆ ಎಷ್ಟು ಚೆಂದ ಕಾಣ್ತಿರ್ತೈತಲ್ಲ, ಅದೇ ಥರ ನಾನು ನಮ್ಮ ಮನೆಗೆ ಒಳಗಿಟ್ಕೊಂಡು ಸಾಕೋಣ ಚೆನ್ನಾಗಿರುತ್ತೆ ಅಂತ. ಆದರೆ ಎಲ್ಲ ಪೂರ್ತಿ ಒಣಗಿ ಹೋಗ್ಬಿಟ್ಟೈತೆ. ಇನ್ನು ಬಿಸಿಲು ಜಾಸ್ತಿ ಅಂತ ಒಣಗೋಯ್ತವೆ. ಇನ್ನು ನಾನು ಅದಕ್ಕೆ ಟ್ರೀಟ್ಮೆಂಟ್ ಕಡಿಮೆ ಆಯಿತು, ನನಗೆ ಯಾವ ಥರ ಬೆಳೆಸ್ಬೇಕು ಏನೋ ಅಂಬೋದು ಸರಿ ಗೊತ್ತಾಗಲಿಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ಪೂರ್ತಿ ಒಣಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದನ್ನೆಲ್ಲ ಕಟ್ ಮಾಡಿ ಒಣಗಿರೋದೆಲ್ಲ ಕಟ್ ಮಾಡಿ ಪೂರ್ತಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಇಟ್ಟಿದ್ದೀನಿ. ಈಗ ನಾನು ಎಲ್ಲಿ ಗಿಡಗಳು ತಗೊಂಡಿದ್ದೀನೋ ಅಲ್ಲಿಗೆ ವಾಪಸ್ ಬಂದಿದ್ದೀನಿ. ಯಾಕೆ ಹಿಂಗಾಗಿದ್ದಾವೆ ಏನು ಅಂತ ಅವ್ರನ್ನ ಕೇಳಿ ನೀಟಾಗಿ ಅವ್ರ ಹತ್ರ ಯಾವುದನ್ನ ಔಷಧಿ ಐತಾ ಅಂತ ಇಸ್ಕೊಂಡು ಹೋಗೋಣ ಅಂತ. ಯಾಕಂದರೆ ನೋಡಿ ಅವ್ರ ಹತ್ರ ಬಂದರೆ ಅವ್ರ ಹತ್ರ ಎಷ್ಟು ಚೆಂದಂಗೆ ಪಳ ಅಂತ ಎಷ್ಟು ಚೆಂದ ಕಳ ಅಂತ ಇದ್ದಾವೆ. ಅದೇ ನಮ್ಮ ಮನೆ ಹತ್ರ ತಗೊಂಡೋಗಿ 2 ದಿನಕ್ಕೆ ಒಣಗಿ ಅಪ್ಪ ದೇವ್ರೆ ಅನ್ನಂಗೆ ಆಗ್ತಾ ಇರುತ್ತೆ. ಅದು ಯಾಕೋ ಏನೋ ಗೊತ್ತೇ ಇಲ್ಲ. ಇವ್ರೇನು ಹಾಕ್ತಾರೋ ನಾವೇನು ಹಾಕ್ತಾ ಇರ್ತೀವೋ ನಮಗೆ ಗೊತ್ತಿರಲ್ವೋ ಏನೋ ಒಂದು ಗೊತ್ತಿರಲ್ಲ. ಅದಕ್ಕೆ ಇವರೇನೋ ಈಗ ಔಷಧಿ ಕೊಟ್ಟಿದ್ದಾರೆ, ಏನೋ ಪುಡಿ ತಗೊಂಡು ಕೊಟ್ಟಿದ್ದಾರೆ, ಅದನ್ನು ಹಾಕು ಸ್ವಲ್ಪ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ತಗೊಂಡೋಗಿದ್ದೀನಿ. ಮತ್ತು ನೆಕ್ಸ್ಟ್ ಗಿಡಗಳು ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ಬೇಡ, ಮಳೆಗಾಲ ಬರಲಿ, ಬಂದಮೇಲೆ ತಗೊಂಡು ಹೋಗೋಣ. ಈಗ ಸ್ವಲ್ಪ ಬೇಸಿಗೆ ಎಲ್ಲ ಯಾಕೋ ಏನೋ ಗೊತ್ತಿಲ್ಲ ಅಂತ ಅಂದು ಮಳೆ ಸ್ಟಾರ್ಟ್ ಆದಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈಗ ನಂಗೆ ಸ್ವಲ್ಪ ತುಳಸಿ ಕೂಡ ಬೇಕಾಗಿತ್ತು. ತುಳಸಿ ಕೂಡ ಈ ಮನೆಗೆ ಬಂದಾಗಿಂದ ಇಟ್ಕೊಂಡೇ ಇಲ್ಲ. ಯಾಕೆ ಅಂದರೆ ಸ್ವಲ್ಪ ಬರೀ ಒಣಗಣಿಗೆ ಹೋಗ್ತಾ ಇದ್ದಾವಲ್ಲ, ಸುಮ್ಮನೆ ಯಾಕೆ ಬೇಕು, ಮಳೆಗಾಲ ಬಂದಾಗ ಇಟ್ಕೊಳ್ಳೋಣ ಬಿಡು ಚೆನ್ನಾಗಿ ಆಗ್ತವೆ ಅನ್ನೋ ಇದರಿಂದ ನಾನು ಬಿಟ್ಟಿದ್ದೀನಿ. ನಮ್ಮವಂತೂ ಫುಲ್ ಗಿಡ. ನನಗಂತೂ ಗಿಡಗಳಂದ್ರೆ ಒಂದೊಂದು ಟೈಮಲ್ಲಿ ಇಷ್ಟನೇ ಇರಲಿಲ್ಲ. ಆದರೆ ಈಗ ಯಾಕೆ ತುಂಬ ಇಷ್ಟ ಆಗಿಬಿಟ್ಟೈತೆ ಬೇರೆಯವ್ರ ಮನೆಗಳೆಲ್ಲ ನೋಡಿ. ನಾನು ಅದೇ ಥರ ಇಟ್ಕೊಳ್ಳೋಣ ಅಂತ, ಆದರೆ ನಾನು ತಗೊಂಡೋಗಿ ಇಟ್ಕೊಂಡ್ರೆ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಅದಕ್ಕೆ ಇವ್ರ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.